ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾವು ಕಾರನ್ನು ಪಾರ್ಕ್ ಮಾಡಿಬಿಟ್ಟು ಕೈಲಾಶ್ ಪರ್ವತ ಹೇಳುವಂಥ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಕಮ್ಮನಹಳ್ಳಿಯಲ್ಲಿ ಫುಡ್ ಸ್ಟ್ರೀಟ್ ಹತ್ರ ಬರುತ್ತೆ. ತುಂಬ ದಿನದಿಂದ ಕೈಲಾಶ್ ಪರ್ವತ ಇದು ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು ಅಂತ ಇತ್ತು. ಸೊ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಸೊ ಇವತ್ತು ನಾವೀಗ ಇಲ್ಲಿ ಬಂದಿದ್ದೀವಿ. ನೋಡಿ, ನೀವು ಇಲ್ಲಿ ಮೆನುನ ನೋಡ್ತಾ ಇರ್ಬೋದು. ಸ್ಪೆಷಲ್ ಪಾವ್ ಭಾಜಿ 250, ಹಾಗೆ ಚೀಸ್ ಬೇಲು 250, ಈ ರೀತಿ ಎಲ್ಲ ಇದೆ. ಎಲ್ಲ ಆ್ಯಕ್ಚುಲಿ ಇಲ್ಲಿ ಚಾಟ್ಸ್ ತುಂಬ ಫೇಮಸ್ ಅಂತ ಹೇಳ್ತಾರೆ. ಸೊ ಟಿಕ್ಕಿ ಚಾಟು 199, ಸೇವ್ ಭಾಜಿ 150, ಈ ರೀತಿ ರೇಂಜಲ್ಲಿದೆ. ಬಟ್ ಆಂಬಿಯನ್ಸ್ ಚೆನ್ನಾಗಿದೆ. ತುಂಬ ದಿನದಿಂದ ನಾವಿಲ್ಲಿ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ರಗಡ ಪ್ಯಾಟೀಸು 179, ಹಾಗೆ ಚೋಲೆ ಭಟೂರೆ ಎಲ್ಲ ಐಟಮ್ಗಳು ಇವೆ. ಆ್ಯಕ್ಚುಲಿ ನಾವಿವತ್ತು ಏನು ಥಿಂಕ್ ಮಾಡಿದ್ವಿ ಅಂದರೆ, ಯಾವಾಗಲೂ ನಾರ್ತ್ ಇಂಡಿಯನ್ ಡಿಶ್ಶೇ ಆಗುತ್ತೆ ಅಂದ್ಬಿಟ್ಟು ಇವತ್ತು ಚಾಟ್ಸ್ ತಿನ್ನೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, ಎಲ್ಲ ಪಂಜಾಬಿ ಡಿಶ್ಗಳು ಕೂಡ ಇವೆ. ಸ್ಟಾರ್ಟಿಂಗಲ್ಲಿ ನಾವು ಅಂದರೆ ಸೂಪ್ ಮತ್ತು ಇದೊಂದು ತೊಗೊಂಡ್ವಿ, ಎಲ್ಲ ಸ್ಟಾರ್ಟರನ್ನು. ಆಮೇಲೆ ಎಲ್ಲ ಚಾಟ್ಸನ್ನು ತೊಗೊಂಡ್ವಿ. ರೋಟಿ ಕರಿ ಬೇಡ ಅಂತ ಅಂದ್ಕೊಂಡ್ವಿ. ಸೂಪ್ ಟೊಮೆಟೊ ಕ್ರೀಮಿ ಸೂಪ್ ತೊಗೊಂಡ್ವಿ. 150 ಸಮಥಿಂಗ್ ಇತ್ತು. ತುಂಬಾ ಚೆನ್ನಾಗಿತ್ತು, ನಮಗೆ ತುಂಬ ಇಷ್ಟ ಆಯಿತು ಟೊಮೆಟೊ ಸೂಪು. ಹಾಗೆ ಸ್ಟಾರ್ಟರಲ್ಲಿ ನಾವು ಹರಾಬರ ಕಬಾಬನ್ನು ಹೇಳಿದ್ವಿ. ಆ್ಯಕ್ಚುಲಿ ನಮ್ಗೆ ಎಲ್ರಿಗೂ ತುಂಬ ಇಷ್ಟ ಹರಾಬರ ಕಬಾಬು. ಒಂದಿನ ನಾನು ಕೂಡ ಟ್ರೈ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೂ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ಹರಾಬರ ಕಬಾಬ್ ಹೇಗೆ ಮಾಡೋದು ಅಂತ, ಅದರಲ್ಲೂ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೋಡಿ, ನಾನು ಟೇಸ್ಟ್ ಮಾಡಿದೆ. ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ರು. ಸೊ ಗ್ರೀನ್ ಚಟ್ನಿನೂ ತುಂಬಾ ಟೇಸ್ಟಿಯಾಗಿತ್ತು. ಅಂದರೆ ಕೆಲವೊಂದು ಕಡೆ ಅದಕ್ಕೆ ಮೊಸರು ಹಾಕಲ್ಲ ಅಲ್ವಾ, ಬಟ್ ಇಲ್ಲಿ ಮೊಸರನ್ನು ಹಾಕಿ ಗ್ರೀನ್ ಚಟ್ನಿನ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನೋಡ್ಬೋದು ನೀವು, ಹರಾಬರ ಕಬಾಬಲ್ಲಿ ನಾವು ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ರೀತಿ ತಿಂತಾ ಇರೋದು. ಅದ್ರ ಒಳಗಡೆ ಚೀಸನ್ನು ಫಿಲ್ ಮಾಡಿದ್ದಾರೆ. ಸೊ ಯಾವತ್ತೂ ನಾವು ಈ ರೀತಿ ಹರಾಬರ ಕಬಾಬನ್ನು ತಿಂದಿರಲಿಲ್ಲ. ಹಾಗೆ ಪಾವ್ ಭಾಜಿನ ತೊಗೊಂಡ್ವಿ. ಸೃಜನ್ ಪಾವ್ ಭಾಜಿ ಇಷ್ಟ ಅವನಿಗೆ, ಸೊ ಅವನು ಅದನ್ನು ತೊಗೊಂಡ. ಪಾವ್ ಭಾಜಿ ಕೂಡ ತುಂಬಾ ಚೆನ್ನಾಗಿತ್ತು. ಟೊಮೆಟೊ ಸೂಪ್ ಚೆನ್ನಾಗಿತ್ತು. ಹಾಗೆ ಹರಾಬರ ಕಬಾಬು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಓಕೆನಾ. ನೆಕ್ಸ್ಟ್ ನಾವು ದಹಿ ಪಾಪಡನ್ನು ತೊಗೊಂಡ್ವಿ. ಇದು ತುಂಬಾ ಟೇಸ್ಟಿಯಾಗಿತ್ತು. ಒಂಥರ ಸ್ವೀಟು ಮತ್ತು ಖಾರ ಇದ್ರ ಜೊತೆಗೆ ಸಖತ್ ಟೇಸ್ಟಿಯಾಗಿತ್ತು. ಒಳಗಡೆ ದಹಿನ ಫಿಲ್ ಮಾಡ್ತಾರೆ. ಇದು ನಮಗೆಲ್ರಿಗೂ ತುಂಬ ಇಷ್ಟ. ಸೊ ಇದನ್ನು ತೊಗೊಂಡ್ವಿ. ಆ್ಯಕ್ಚುಲಿ ಇವತ್ತು ನಾವು ಆಗಲೇ ಹೇಳ್ದಾಗೆ ರೋಟಿ ಕರಿ ಏನೂ ತೊಗೊಳ್ತಾ ಇಲ್ಲ. ಫುಲ್ ನಾವೆಲ್ಲ ಚಾಟ್ಸ್ ಬ್ಯಾಟಿಂಗ್ ಮಾಡೋಣ ಹೇಳ್ಕೊಂಡು ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಮತ್ತೇನಂದರೆ, ಆಲ್ರೆಡಿ ನಾನು ನಳಪಾಕದ ರಿವ್ಯೂ ಕೂಡ ಮಾಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಡೆ ಹೋಟೆಲ್ ರಿವ್ಯೂಸನ್ನು ಕೂಡ ನಾನು ಕೊಟ್ಟಿದ್ದೀನಿ. ಹಾಗೆ ಇದು ನೋಡಿ, ರಗಡ ಪ್ಯಾಟೀಸ್ ಅಂತ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು. ಇದನ್ನು ಎಲ್ಲೂ ತಿಂದಿರಲಿಲ್ಲ. ಸೊ ಹೇಗಿದೆ ಅಂತ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ತೊಗೊಂಡಿದ್ದೀವಿ. ಮತ್ತು ಇದು ಸಮೋಸ ಚಾಟನ್ನು ತೊಗೊಂಡಿದ್ದೀವಿ. ಇದೆಲ್ಲದೂ ಚೆನ್ನಾಗಿತ್ತು. ಬಟ್ ಏನಂದರೆ, ನಾವು ಒಬ್ಸರ್ವ್ ಮಾಡ್ದಂಗೆ ಏನಿತ್ತು ಅಂದರೆ, ಕೆಲವಷ್ಟು ಎಲ್ಲ ಚಾಟ್ಸ್ಗಳಲ್ಲೂ ಚೆನ್ನಾಗಿ ಕಾಳೇನು ಹಾಕ್ತೀವಿ ಅಲ್ವಾ, ಚೋಲೆ ಕಾಳು, ಅದು ಎಲ್ಲದರಲ್ಲೂ ಅವರು ಆ್ಯಡ್ ಮಾಡಿದರು. ಬಟ್ ನಮಗೆ ಅದು ಆ ರೀತಿ ಎಲ್ಲ ಚಾಟ್ಸಲ್ಲೂ ಅದಷ್ಟು ಇಷ್ಟ ಆಗಲ್ಲ. ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು. ಬಟ್ ಆ ಕಾಳು ಮಾತ್ರ ಹಾಕಿರೋದು ಎಲ್ಲದರಲ್ಲೂ ಸೇಮ್ ಅದೇ ಕಾಳಿತ್ತು. ಈಗ ನೋಡಿ, ರಗಡ ಪ್ಯಾಟೀಸ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ತಿಂತಾ ಇರೋದ್ರಿಂದ ಇದರ ಟೇಸ್ಟ್ ಹೇಗಿರ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಅಂತ ಏನು ಅಂದರೆ
ತುಂಬಾನೇ ಟೇಸ್ಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ರಗಡ ನೋಡಿ ಒಂದು ಚಿಕ್ಕ ಬಕೆಟಲ್ಲಿ ಕೊಟ್ಟಿದ್ದಾರೆ, ಕ್ಯೂಟ್ ಆಗಿತ್ತು. ಸೊ ಇದನ್ನು ಕೂಡ ನಾವು ಟ್ರೈ ಮಾಡಿದ್ವಿ. ಎಲ್ಲ ಐಟಮನ್ನು ನಾವು ಒಬ್ಬೊಬ್ಬರೇ ತಿನ್ನೋದಿಲ್ಲ, ಸೊ ಎಲ್ಲರೂ ನಾವು 4 ಜನನು ಶೇರ್ ಮಾಡಿಕೊಂಡು ಎಲ್ಲ ಐಟಮನ್ನು ಆ ರೀತಿ ನಾವು ಟೇಸ್ಟ್ ಮಾಡ್ತೀವಿ. ಬಟ್ ನಮಗೆ ಎಲ್ಲರಿಗೂ ಹೋಟೆಲ್ ಫುಡ್ ಎಲ್ಲ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಹೋಟೆಲ್ಗೆ ಹೋದ್ರೂ ಈ ರೀತಿ ಫುಡ್ ರಿವ್ಯೂ ಮಾಡಿ ಹಾಕ್ತಾ ಇದ್ದೀನಿ. ಸಾಕಷ್ಟು ರೆಸ್ಟೋರೆಂಟ್ಗಳ ಫುಡ್ ರಿವ್ಯೂವನ್ನು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಹುಬ್ಳಿನಲ್ಲಂತೂ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟು, ಸಿರ್ಸಿ ರೆಸ್ಟೋರೆಂಟ್ಸ್ಗಳನ್ನೆಲ್ಲ ನಾನು ಹಾಕಿದ್ದೀನಿ. ಬೆಂಗಳೂರಿಂದು ಸಾಕಷ್ಟು ಹೋಟೆಲ್ಗಳ ಫುಡ್ ರಿವ್ಯೂವನ್ನು ನಾನು ಮಾಡಿದ್ದೀನಿ. ಹಾಗೆ ಡಾಬೇಲಿ ತೊಗೊಂಡಿದ್ದೀವಿ. ಡಾಬೇಲಿ ಆ್ಯಕ್ಚುಲಿ ನಾವು ಮೊದಲು ತಿಂದಿದ್ವಿ 1-2-3 ಸಾರಿ. ಅದೊಂಥರ ಒಳಗಡೆ ಎಲ್ಲ ಸ್ವಲ್ಪ ದಾಳಿಂಬೆ ಎಲ್ಲ ಫಿಲ್ ಮಾಡಿರ್ತಾರೆ, ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವಿನ್ನೂ ಒಂದು ಬೆಸ್ಟ್ ಟೂರ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಂತೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಟ್ರೀಟ್ ಫುಡ್ಗಳೆಲ್ಲ. ಸೊ ಅಲ್ಲೂ ನಾವು ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೀವಿ. ಮತ್ತೇನಂದರೆ ಡಾಬೇಲಿ ಕೂಡ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಫುಲ್ ದಾಳಿಂಬೆ ಎಲ್ಲ ಹಾಕಿಬಿಟ್ಟು ಒಂಥರ ಡಿಫ್ರೆಂಟ್ ಆಗಿತ್ತು. ಆ್ಯಕ್ಚುಲಿ ನಾವು ಮಾಡೋದಿಲ್ಲ ಅಲ್ವಾ ಡಾಬೇಲಿ ಎಲ್ಲ, ತುಂಬ ಕಡಿಮೆ ನಾವು ಮಾಡೋದು. ಹಾಗೆ ಮಸಾಲೆ ಪುರಿನ ತೊಗೊಂಡ್ವಿ. ಮಸಾಲೆ ಪುರಿಯಲ್ಲೂ ಈಗ ನೀವು ನೋಡ್ತಾ ಇರ್ಬೋದು ನೋಡಿ, ಇದರಲ್ಲೂ ಆ ವೈಟ್ ಕಡಲೆಕಾಳು ಏನಿದೆ ಅಲ್ವಾ ಅದನ್ನು ಹಾಕಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಗಳಲ್ಲೂ ಅವರು ಅದನ್ನು ಯೂಸ್ ಮಾಡಿದ್ದಾರೆ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಚಾಟ್ಸ್ಗಳನ್ನೆಲ್ಲ ತಿಂದಾಯಿತು. ಫೈನಲ್ ಆಗಿ ನಾವು 5ಗೆ 3.5 ಸ್ಟಾರನ್ನು ಕೊಡ್ತಾ ಇದ್ದೀವಿ. ಉಳಿದಿರೋ ಕಡೆ ಚಾಟ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇದೆ ರೇಟ್ ವೈಸ್ ನೋಡಿದ್ರೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.